ಸಮನ್ಯು, ಸ್ಟೋರಿ ಟೈಮ್. ಕತೆ ಬೇಕೋ ಬೇಡವೋ? ಬೇಕು ಬೇಗ ಬಾ ಮತ್ತೆ. ನಂಗೆ ಯಾವ್ದು ಮನುಷ್ಯ ಕತೆ ಬೇಡ, ನಂಗೆ ಪ್ರಾಣಿ ಕತೆ ಬೇಕು. ಪ್ರಾಣಿ ಕತೆನಾ? ಸರಿ, ಮತ್ತೆಂತಾರು ಕಂಡೀಷನ್ ಇದ್ದು ಎಂತ ಕಂಡೀಷನ್? ಆ ಪ್ರಾಣಿ ಇಂಟೆಲಿಜೆಂಟ್ ಪ್ರಾಣಿನಾ? ಸರಿ, ಒಂದ್ ಬೆಕ್ಕಿನ ಕತೆ ಹೇಳ. ಬೆಕ್ಕು ಇಂಟೆಲಿಜೆಂಟಾ? ಕತೆ ಕೇಳಿಸ್ಕೊ, ಆಮೇಲೆ ಗೊತ್ತಾಗತ್ತೆ. ಓಕೆನಾ? ಹೇಳು. ಒಂದ್ ಊರಲ್ಲಿ ಒಬ್ಬ ರೈತ ಇರ್ತಾನೆ. ಅವನ್ಗೆ 3 ಜನ ಗಂಡು ಮಕ್ಕಳು. ಅವನು ಸಾಯವಾಗ ಅವನ ಆಸ್ತಿ ಅಂದ್ರೆ 1 ಎಕರೆ ಭೂಮಿ, 1 ಕತ್ತೆ, 1 ಬೆಕ್ಕು, ಇವಿಷ್ಟು ಮಾತ್ರ ಇರತ್ತೆ. ಹಂಗೆ ಆ ರೈತ ಸತ್ತು ಹೋದ್ಮೇಲೆ ಮೊದಲನೇ ಮಗಂಗೆ ಏನ್ ಸಿಗತ್ತೆ? 1 ಎಕರೆ ಭೂಮಿ. ಎರಡನೇ ಮಗಂಗೆ ಕತ್ತೆ ಎಕ್ಸಾಕ್ಟ್ಲಿ. ಮೂರನೇ ಮಗಂಗೆ ಬೆಕ್ಕು. ಫಸ್ಟ್ 2 ಗಂಡು ಮಕ್ಕಳಿಗೆ ಅವ್ರಿಗೆ ಸಿಕ್ಕಿರೋ ಆಸ್ತಿ ಬಗ್ಗೆ ಖುಷಿ ಇರತ್ತೆ. ಆದ್ರೆ 3ನೇವನಿಗೆ ಮಾತ್ರ, ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ನಾನು ಈ ಬೆಕ್ಕನ್ನ ತಗೊಂಡು, ಏನಕ್ಕೂ ಪ್ರಯೋಜನ ಇಲ್ಲ ಇದು ಅನ್ಕೊಂಡು ತುಂಬಾ ಬೇಜಾರಲ್ಲಿ ಸುಮ್ಮನೆ ಒಂದ್ ಕಡೆ ಹೋಗಿ ಕುತ್ಕೊಂಡಿರ್ತಾನೆ. ಆಗ ಬೆಕ್ಕು ಬಂದ್ಬಿಟ್ಟು ಅವನ ಹತ್ರ, ಯಾಕೆ ಯಜಮಾನ, ಯಾಕೆ ಚಿಂತೆ ಪಡ್ತೀಯ? ನೀನ್ ನಾನು ಹೇಳ್ದಂಗೆ ಕೇಳಿದ್ರೆ ನಿನ್ಗೆಲ್ಲಾನು ಒಳ್ಳೇದೇ ಆಗತ್ತೆ ಅಂತ ಹೇಳುತ್ತೆ. ಫಸ್ಟ್ ಆಫ್ ಆಲ್ ಬೆಕ್ಕು ಮಾತಾಡೋದ್ ಕೇಳ್ಬಿಟ್ಟು ಆ ಕಿರಿ ಯಜಮಾನ ಇದಾನಲ್ವಾ, ರೈತನ್ 3ನೇ ಮಗ, ಅವ್ನು ಫುಲ್ ಸೈಕ್ ಆಗ್ಬಿಡ್ತಾನೆ. ಏನಪ್ಪ ಬೆಕ್ಕು ಮಾತಾಡ್ತಾ ಇದೆ ಅಂತ. ಆಮೇಲೆ ಏನಾಗತ್ತೆ, ಸರಿ ಅವನಿಗೆ ಗೊತ್ತಾಗತ್ತೆ ಇದು ಸಾಧಾರಣವಾದ ಬೆಕ್ಕಲ್ಲ, ಭಯಂಕರ ಎಕ್ಸ್ಟ್ರಾಡಿನರಿ ಬೆಕ್ಕು ಇದು ಅಂತ ಅವನಿಗದ್ರ ಬಗ್ಗೆ ಗೊತ್ತಾಗತ್ತೆ. ಸರಿ, ಅವನೇನ್ ಮಾಡ್ತಾನೆ, ಬೆಕ್ಕೇನ್ ಹೇಳತ್ತೆ, ನಾನೇನೋ ಕೇಳ್ತೀನಿ, ಅದನ್ನ ನಂಗೆ ತಂದು ಕೊಡು, ಮತ್ತೆ ಉಳಿದಿದ್ದೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳತ್ತೆ. ಬೆಕ್ಕೇನ್ ಕೇಳತ್ತೆ ಅವನ ಹತ್ರ? ಒಂದು ದೊಡ್ಡ ಚೀಲ ತಂದ್ಕೊಡು ಅಂತ ಕೇಳತ್ತೆ. ಅದೇ ಪ್ರಕಾರ ಅವನೇನ್ ಮಾಡ್ತಾನೆ, ಬೆಕ್ಕು ಹೇಳ್ದಂಗೆ ಒಂದ್ ದೊಡ್ಡ ಚೀಲ ತಂದು ಕೊಡ್ತಾನೆ. ಚೀಲ ಸಿಕ್ಕಿದ್ದೆ ತಡ ಬೆಕ್ಕೇನ್ ಮಾಡತ್ತೆ, ಕಾಡಿಗೆ ಟಪಕ್ ಅಂತ ಶೂಟ್ ಆಗ್ಬಿಡತ್ತೆ. ಕಾಡಿಗೆ ಹೋಗ್ಬಿಟ್ಟು ಒಂದು 4 ಮೊಲಗಳನ್ನ ಹಿಡ್ಕೊಂಡು ಬರತ್ತೆ. ಮೊಲ ಹಿಡ್ಕೊಂಡು ಆ ಚೀಲದಲ್ಲಿ ತುಂಬಿಕೊಂಡು ಸೀದಾ ಅದೇ ಊರಲ್ಲಿ ಒಬ್ಬ ಮಹಾರಾಜ ಇರ್ತಾನೆ. ಆ ರಾಜನ ಹತ್ರ ಹೋಗತ್ತೆ. ರಾಜನ ಹತ್ರ ಹೋಗಿ ಏನ್ ಮಾಡತ್ತೆ ಬೇಕು? ರಾಜನ ಹತ್ರ ಹೇಳುತ್ತೆ, ಇದನ್ನ ನನ್ನ ಒಡೆಯ ಅಮರಾವತಿ ಮಹಾರಾಜ ಕಳಿಸ್ಕೊಟ್ಟಿದ್ದಾನೆ ಅಂತ ಹೇಳುತ್ತೆ. ರಾಜನ್ ಕೂಡ ಮೊಲನ ನೋಡ್ಬಿಟ್ಟು ಖುಷಿ ಆಗತ್ತೆ. ಹಂಗೆ ಬೆಕ್ಕೇನ್ ಮಾಡತ್ತೆ, ರಾಜನ್ ಖುಷಿ ಆಗಿದ್ದೆ ತಡ ಆವಾಗ ಕಾಡು ಹೋಗೋದು, ಬೇರೆ ಬೇರೆ ರೀತಿಯಾದಂತ ಪ್ರಾಣಿಗಳನ್ನ ಹಿಡ್ಕೊಂಡ್ ಬರೋದು, ಮಹಾರಾಜಂಗೆ ಉಡುಗೊರೆಯಾಗಿ ಕೊಡೋದು, ಜೊತೆಲಿ ಅಮರಾವತಿ ಮಹಾರಾಜ ಕೊಟ್ಟಿದ್ದಾನೆ ಅಂತ ಹೇಳೋದು. ಸೊ ಆ ರಾಜ ಏನ್ ಮಾಡ್ತಾನೆ, ಅದಕ್ ಬದಲಾಗಿ ಕಾಣಿಕೆಗಳನ್ನ ಕೊಟ್ಟು ಕಳಿಸ್ತಾನೆ ಬೆಕ್ಕಿನ ಹತ್ರ. ಕಾಣಿಕೆ ಅಂದ್ರೆ ದುಡ್ಡು ಅಥವಾ ಒಡವೆ ಏನಾದ್ರು, ಆಯ್ತಾ, ಗಿಫ್ಟ್ ಅಂತ ಹೇಳ್ಬೋದು. ಸೊ ಅದನ್ನ ತಗೊಂಡು ಬೆಕ್ಕೇನ್ ಮಾಡತ್ತೆ, ಸೀದಾ ಹೋಗ್ಬಿಟ್ಟು ಅದ್ರ ಕಿರಿ ಯಜಮಾನಂಗ್ ಕೊಡತ್ತೆ. ಅವನಿಗೆ ಕಾಣಿಕೆ ಸಿಗತ್ತಾ, ಅವನಿಗೂ ಖುಷಿ ಆಗತ್ತೆ. ಹಿಂಗೇ ನಡೀತಾ ಇರತ್ತೆ. ಒಂದಿನ ಬೆಕ್ಕೇನ್ ಮಾಡತ್ತೆ, ಕಿರಿ ಯಜಮಾನ್ ಹತ್ರ ಹೋಗ್ಬಿಟ್ಟು, ಇವತ್ತು ರಥದಲ್ಲಿ ಮಹಾರಾಜ ಹಾಗೆ ಅವನ ಮಗಳು ಇಬ್ರು ಬರ್ತಾ ಇದ್ದಾರೆ. ಸೊ ನೀನೇನ್ ಮಾಡ್ಬೇಕು, ಇಲ್ಲೇ ನದಿ ಪಕ್ಕದಲ್ಲಿ, ಇಲ್ಲೇ ದಾರಿ ಪಕ್ಕದಲ್ಲಿ ನದಿ ಇದೆಯಲ್ಲ, ಆ ನದಿಲಿ ಸ್ನಾನ ಮಾಡ್ತಾ ಇರು ಅಂತ ಹೇಳತ್ತೆ. ಮತ್ತೆ ಮುಂದಿಂದೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಬೆಕ್ಕು ಕಿರಿ ಯಜಮಾನಂಗೆ ಹೇಳತ್ತೆ. ಅದೇ ಪ್ರಕಾರ ಕಿರಿ ಯಜಮಾನ ಏನ್ ಮಾಡ್ತಾನೆ, ಹೇಳ್ದಂಗೆ ಮಾಡ್ತಾನೆ. ಎಕ್ಸಾಕ್ಟ್ಲಿ, ಅವನೇನ್ ಮಾಡ್ತಾನೆ, ಆ ದಾರಿ ಪಕ್ಕದಲ್ಲೇ ನದಿ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನದಿಲಿ ಸ್ನಾನ ಮಾಡ್ತಾ ಇರ್ತಾನೆ. ಈಗೇನಾಗತ್ತೆ, ಅಷ್ಟೊತ್ತಿಗೆ ನಿಧಾನಕ್ಕೆ ರಥದಲ್ಲಿ ಮಹಾರಾಜ ಹಂಗೆ ಅವನ ಮಗಳು ಇಬ್ರು ಬರ್ತಾ ಇರ್ತಾರೆ. ಆ ಟೈಮ್ಗೆ ಸರಿಯಾಗಿ ಬೆಕ್ಕೇನ್ ಮಾಡತ್ತೆ, ಸೀದಾ ಹೋಗ್ಬಿಟ್ಟು ಅವ್ರ ರಥಕ್ಕೆ ಅಡ್ಡವಾಗಿ ನಿಂತ್ಕೊಳ್ಳುತ್ತೆ. ಮಹಾರಾಜಂಗೆ ಆಶ್ಚರ್ಯ ಆಗತ್ತೆ, ಅರೆ ಇದು ಅಮರಾವತಿ ಮಹಾರಾಜನ್ ಬೆಕ್ಕಲ್ವಾ, ಯಾವಾಗ್ಲೂ ನಮ್ಮ ಅರಮನೆಗೆ ಬರ್ತಿತ್ತು, ಇದ್ಯಾಕೆ ಇಲ್ಲಿ ಬಂದು ಅಡ್ಡಗಡ್ತಿದೆ ಅಂತ. ಸೊ ಅವನೇನ್ ಕೇಳ್ತಾನೆ, ಏನಾಯ್ತು ಅಂತ ಬೆಕ್ಕನ್ ಕೇಳ್ತಾನೆ. ಬೆಕ್ಕು ತಡ ಮಾಡದೆ, ಮಹಾರಾಜ ನನ್ನ ಅಮರಾವತಿ ಮಹಾರಾಜನನ್ನ ಅಂದ್ರೆ ನನ್ನ ಒಡೆಯನ್ನ ಯಾರೋ ಕಳ್ಳರು ಅವನ ಹತ್ರ ಇದ್ದಂತ ದುಡ್ಡು ಬಂಗಾರ, ಅವನ ಒಡವೆ, ಹಾಗೆ ಮೈ ಮೇಲಿದ್ದಂತ ಬಟ್ಟೆನೆಲ್ಲ ದೋಚ್ಬಿಟ್ಟು ಅವನನ್ನ ಇಲ್ಲೇ ನದಿಗೆ ತಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ದಯವಿಟ್ಟು ಅವನನ್ನ ಕಾಪಾಡಿ ಮಹಾರಾಜ ಅಂತ ಬೇಡ್ಕೊಳತ್ತೆ.
ಆಗ ರಾಜ ಏನ್ ಮಾಡ್ತಾನೆ, ಅವನ ಜೊತೆ ಸೇವಕರು ಇರ್ತಾರಲ್ಲ ಅವ್ರಿಗೆ ಹಿಂಗ್ ಡೈರೆಕ್ಷನ್ ಕೊಡ್ತಾನೆ, ಹೋಗಿ ಮೊದ್ಲು ಅಂತ. ಆ ಸೇವಕರು ತಡ ಮಾಡದೆ ಸೀದಾ ನದಿ ತೀರಕ್ಕೆ ಹೋಗ್ತಾರೆ. ಅಲ್ಲಿ ಈ ಬೆಕ್ಕಿನ ಕಿರಿ ಯಜಮಾನ ಏನ್ ಮಾಡ್ತಿರ್ತಾನೆ, ನೀರಲ್ಲಿ ಸ್ನಾನ ಮಾಡ್ತಿರ್ತಾನೆ. ಅವ್ರೇನ್ ಅನ್ಕೊಂತಾರೆ, ಅವನು ಪಾಪ ನೀರಲ್ಲಿ ಬಿದ್ದ್ಬಿಟ್ಟಿದ್ದಾನೆ ಅನ್ಕೊಂಡು ಬೇಗ ಹೋಗ್ಬಿಟ್ಟು ಅವನನ್ನ ನೀರಿಂದ ಆಚೆಗೆ ಕರ್ಕೊಂಬರ್ತಾರೆ. ಜೊತೆಲಿ ಅವನಿಗೆ ರಾಜಂದು ಬಟ್ಟೆಗಳನ್ನೆಲ್ಲ ಕೊಡ್ತಾರೆ. ಅವನದನ್ನೆಲ್ಲ ಹಾಕೊಂಡು ಒಳ್ಳೆ ಸ್ಟೈಲಿಶ್ ಆಗಿ ಹೀರೋ ಲುಕ್ಕಲ್ಲಿ ರಾಜಂದು ಬಟ್ಟೆಗಳನ್ನೆಲ್ಲ ಹಾಕೊಂಡು ಅಲ್ಲಿ ಬಂದು ನಿಂತಿದ್ದೆ ತಡ ಮಹಾರಾಜಂಗೆ ಅವನನ್ನ ನೋಡಿಕೊಂಡು ಸಪ್ಪ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಇವನು, ಎಂತ ಚಲುವ ಇವನು ಅಂತ ಮನ್ಸಲ್ಲೇ ಅನ್ಕೊಂತಾನೆ. ಸರಿ, ಅವನೇನ್ ಮಾಡ್ತಾನೆ ನೆಕ್ಸ್ಟು, ಅವನನ್ನ ಅಮರಾವತಿ ಮಹಾರಾಜ ಅಲ್ವಾ, ಹಂಗೆ ನಡ್ಕೊಂಡ್ ಬಾ ಅಂತ ಹೇಳಕ್ಕಾಗತ್ತಾ, ಆಲ್ರೆಡಿ ಕಳ್ಳರು ಎಲ್ಲದನ್ನೂ ದೋಚ್ಬಿಟ್ಟಿದ್ದಾರೆ. ಅದಕ್ಕೆ ರಾಜ ಏನ್ ಮಾಡ್ತಾನೆ, ಬಾ ಕುತ್ಕೋ ಇಲ್ಲೇ ಅಂತ ಹೇಳ್ಬಿಟ್ಟು ತನ್ನ ಪಕ್ಕದಲ್ಲೇ ರಥದಲ್ಲಿ ಅವನನ್ನ ಕೂರಿಸ್ಕೋತಾರೆ. ಆಯ್ತಾ, ಅವನನ್ನ ಕೂರಿಸ್ಕೊಂಡು ರಾಜ ಹಾಗೆ ಈ ಬೆಕ್ಕಿಂದು ಕಿರಿ ಯಜಮಾನ ಜೊತೆಗೆ ರಾಜಂದು ಮಗಳು 3 ಜನ ಮುಂದಕ್ಕೆ ಹೊರಡ್ತಾರೆ. ಆ ಗ್ಯಾಪಲ್ಲಿ ಬೆಕ್ಕೇನ್ ಮಾಡತ್ತೆ, ಅಲ್ಲೇ ಕುತ್ಕೊಂಡಿರತ್ತಾ, ಓಹೋ ಅದೇನ್ ಮಾಡತ್ತೆ, ಆ ಗ್ಯಾಪಲ್ಲೇ ರೈ ಅಂತ ಓಡ್ಕೊಂಡು ಹೋಗಿ ಅಲ್ಲೇ ದಾರಿ ಪಕ್ಕದಲ್ಲಿ ಒಂದು ಭತ್ತದ್ದು ಗದ್ದೆ ಇರುತ್ತೆ. ಆ ಗದ್ದೆಯಲ್ಲಿ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಬೆಕ್ಕೆ ಹೇಳತ್ತೆ, ನೋಡಿ ಇವಾಗ ರಾಜ ರಥದಲ್ಲಿ ಬರ್ತಾನೆ, ಅವನೇನಾದ್ರೂ ಈ ಹೊಲ ಯಾರ್ದು ಅಂತ ಕೇಳಿದ್ರೆ ನೀವು ಅದಕ್ಕೆ ಪ್ರಸಂಗಿ ಮಾಡಿದ್ರೆ ಸರಿ ಇರಲ್ಲ. ಬಾಯಿ ಮುಚ್ಕೊಂಡು ಈ ಹೊಲ ಅಮರಾವತಿ ಮಹಾರಾಜಂಗೆ ಸೇರಿದ್ದು ಅಂತ ಹೇಳಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೋ ನಿಮ್ ತಲೆ ಕತ್ತರಿಸ್ಬಿಡ್ತೀನಿ ಅಷ್ಟೇ ಅಂತ ಆವಾಜ್ ಹಾಕುತ್ತೆ. ಹೇಳಿ ಕೇಳಿ ಬೆಕ್ಕು ಮಾತಾಡ್ತಿದ್ಯಲ್ಲ, ಇದರ ಸಹವಾಸನೆ ಬೇಡಪ್ಪ, ಇದೆಲ್ಲೋ ಮಾಯಾವಿ ಬೆಕ್ಕಿರ್ಬೇಕು ಅನ್ಕೊಂಡು ಆ ಕೆಲಸದವರು ಸರಿ ಆಯ್ತು ಅಂತ ಒಪ್ಕೊಂತಾರೆ. ಅಷ್ಟೊತ್ತಿಗೆ ಸರಿಯಾಗಿ ರಾಜ ಅಲ್ಲಿಗೆ ಬರ್ತಾನೆ. ರಾಜ ಬಂದ್ಬಿಟ್ಟು ಗದ್ದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆಯಲ್ಲ ಅಂತ ಅನ್ಕೊಂಡು ಅಲ್ಲಿ ರಥನ ನಿಲ್ಸ್ಬಿಟ್ಟು ಆ ಕೆಲಸದವ್ರ ಹತ್ರ ಕೇಳ್ತಾನೆ, ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ, ಇದು ಯಾರಿಗೆ ಸೇರಿರೋ ಅಂತ ಗದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಆ ಕೆಲಸದವ್ರು ಏನ್ ಹೇಳ್ತಾರೆ, ಎಕ್ಸಾಕ್ಟ್ಲಿ ಅಮರಾವತಿ ಮಹಾರಾಜಂಗ್ ಸೇರಿದ್ದು ಅಂತ ಹೇಳ್ತಾರೆ. ಸರಿನಾ, ಈ ಗ್ಯಾಪಲ್ಲಿ ಬೆಕ್ಕೇನ್ ಮಾಡತ್ತೆ, ಅಲ್ಲಿಂದ ಓಡ್ಕೊಂಡು ಸ್ಪೀಡಾಗಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಕೊಂಡು ಮುಂದೆ ಮತ್ತೊಂದು ಗದ್ದೆ ಇರುತ್ತೆ, ಜೋಳದ ಗದ್ದೆ. ಆ ಗದ್ದೆ ಹತ್ರ ಹೋಗ್ಬಿಟ್ಟು ನಿಂತ್ಕೊಳತ್ತೆ. ಅಲ್ಲೂ ಕೆಲಸ ಮಾಡ್ತಾ ಇರ್ತಾರೆ ಜನ. ಅವ್ರ ಹತ್ರ ಹೋಗ್ಬಿಟ್ಟು ಸೇಮ್ ಅಲ್ಲೇನ್ ಹೇಳ್ತು ನೋಡು, ಈ ಗದ್ದೆ ಯಾರಿಗೆ ಸೇರಿದ್ದು ಅಂತ ಕೇಳಿದ್ರೆ ಯಾರಿಗೆ ಅಂತ ಹೇಳ್ಬೇಕು, ಅದನ್ನೇ ಹೇಳ್ಬೇಕು. ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಿಮ್ ತಲೆನ ಕತ್ತರಿಸ್ಬಿಡ್ತೀನಿ ಅಷ್ಟೇ ಅಂತ ಅವ್ರಿಗೆ ಆವಾಜ್ ಹಾಕತ್ತೆ. ಅವರು ಕೂಡ ಹೆದರ್ಕೊಂಡು ಸರಿ ಆಯ್ತು ಅಂತ ಒಪ್ಕೋತಾರೆ. ಅದೇ ಟೈಮಿಗೆ ಅಲ್ಲಿ ಮಹಾರಾಜ ಎಂಟ್ರಿ ಕೊಡ್ತಾನೆ. ಮಹಾರಾಜ ಎಂಟ್ರಿ ಕೊಟ್ಟು ಏನ್ ಮಾಡ್ತಾನೆ, ಕೇಳ್ತಾನೆ. ಎಕ್ಸಾಕ್ಟ್ಲಿ ಮತ್ತೆ ಗಾಡಿ ನಿಲ್ಸ್ಬಿಟ್ಟು ಇದು ಯಾರ್ ಗದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಆ ಕೆಲಸದವರು ಅಮರಾವತಿ ಮಹಾರಾಜಂದು ಅಂತ ಹೇಳ್ತಾರೆ ತುಂಬಾ ಕ್ಯಾಶುವಲ್ ಆಗಿ. ರಾಜನ್ ತುಂಬಾ ಖುಷಿ ಆಗುತ್ತೆ, ಎರಡೂ ಗೆದ್ದೆ ಎಷ್ಟು ಚೆನ್ನಾಗಿದೆ, ಒಳ್ಳೆ ಹಸಿರಾಗಿದೆ, ಒಳ್ಳೆ ಬೆಳೆ ಇದೆ ಅನ್ಕೊಂಡು ಮನ್ಸಲ್ಲೇ ಖುಷಿ ಪಟ್ಕೊಂತಾನೆ. ಈ ಗ್ಯಾಪಲ್ಲಿ ಬೆಕ್ಕೇನ್ ಮಾಡತ್ತೆ, ಅಲ್ಲಿಂದ ಮತ್ತೆ ಓಡ್ಕೊಂಡು ಒಂದು ಅರಮನೆಗೆ ಹೋಗುತ್ತೆ. ಅದ್ ಯಾರಿಗೆ ಸೇರಿದ ಅರಮನೆ ಆಗಿರ್ಬೋದು ಹೇಳು, ಒಂದು ರಾಕ್ಷಸಂಗೆ. ಬೆಕ್ಕುಮಾಯಿ ಕತೆ. ರಾಕ್ಷಸಂಗ್ ಸೇರಿರೋ ಅಂತ ಅರಮನೆ. ಅಲ್ಲಿ ಒಬ್ಬ ರಾಕ್ಷಸ ರಾಜ ಇರ್ತಾನೆ. ಸರಿನಾ, ಅವನ ಹತ್ರ ಹೋಗ್ಬಿಟ್ಟು ಬೆಕ್ಕು ಅವನ ಹತ್ರ ಹೋಗ್ಬಿಟ್ಟು ಅಪ್ರೋಚ್ ಮಾಡತ್ತೆ, ನಾನು ಒಬ್ಬ ದಾರಿ ಹೋಗ ಪ್ರಯಾಣಿಕ, ನಾನು ತುಂಬಾ ದೂರದಿಂದ ಬಂದಿದ್ದೀನಿ. ಪ್ರಯಾಣಿಕ ಅಂದ್ರೆ ಓಡಾಡ್ತಾ ಇರ್ತಾರಲ್ವಾ, ದೂರದಿಂದ ಬಂದಿದ್ದೀನಿ. ಸರಿನಾ, ನಾನು ನಿನ್ ಬಗ್ಗೆ ಸಿಕ್ಕಾಪಟ್ಟೆ ಕೇಳಿದ್ದೀನಿ, ನಿನಗೆ ಸಿಕ್ಕಾಪಟ್ಟೆ ಕೀರ್ತಿ ಇದೆಯಂತೆ, ಟ್ವಿಟ್ಟರು, ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲ ಕಡೆ ನೀನು ವೈರಲ್ ಆಗಿದೀಯಾ ಅಂತ ಬೆಕ್ಕು ಹೇಳಕ್ಕಾಗತ್ತಾ? ಇಲ್ಲ. ಬೆಕ್ಕೇನ್ ಹೇಳತ್ತೆ ಕ್ಯಾಶುವಲ್ ಆಗಿ, ನಿನ್ ಬಗ್ಗೆ ಸಿಕ್ಕಾಪಟ್ಟೆ ಕೇಳಿದೀನಿ, ಯಾರು ನೋಡಿದ್ರು ನಿನ್ ಬಗ್ಗೆ ಮಾತಾಡ್ತಾರೆ, ನೀನು ಯಾವ ಗೆಟಪ್ಪಲ್ಲಿ ಬೇಕಾದ್ರೂ ಚೇಂಜ್ ಆಗ್ತೀಯಂತೆ, ಮನುಷ್ಯರಿಂದ ಪ್ರಾಣಿ ಆಗ್ತೀಯಂತೆ, ಪ್ರಾಣಿಯಿಂದ ರಾಕ್ಷಸ, ದೆವ್ವ, ಏನು ಬೇಕಿದ್ರೂ ಆಗ್ತೀಯಂತೆ ನೀನು, ನನಗೋಸ್ಕರ ನೀನು ಯಾವುದಾದ್ರೂ ಒಂದು ಗೆಟಪ್ ಚೇಂಜ್ ಮಾಡ್ತೀಯಾ ಅಂತ ಕೇಳತ್ತೆ. ಅಷ್ಟು ಹೇಳಿದ್ದೆ
ನಮ್ ರಾಕ್ಷಸಂಗೇನಾಗತ್ತೆ, ಹೋಗ್ತಾನೆ ಅವನು. ಓ, ನನ್ನ ಬಗ್ಗೆ ನಾನು ಎಷ್ಟೆಲ್ಲ ಫೇಮಸ್ ಇದ್ದೀನಿ, ನನ್ನ ಬಗ್ಗೆ ಬೆಕ್ಕು ಎಲ್ಲೋ ದೂರದಿಂದ ಕೇಳ್ಕೊಂಡು ಬಂದಿದೆ, ಇದಿಷ್ಟು ಹೇಳಿದ್ಮೇಲೆ ಕೇಳ್ಬೇಕಾ ಅನ್ಕೊಂಡು ರಾಕ್ಷಸ ಏನ್ ಮಾಡ್ತಾನೆ, ನೀನ್ ಕೇಳಿ ಸುಳ್ಳಲ್ಲ ನೋಡಿವಾಗ ಅಂತ ಹೇಳ್ಬಿಟ್ಟು ಒಂದು ಸಿಂಹ ಆಗಿ ಬದಲಾಗ್ತಾನೆ. ಸರಿನಾ, ಲಯನ್ ಆಗ್ತಾನೆ ಅವನು. ಲಯನ್ ಆಗಿದ್ದೆ ತಡ ಬೆಕ್ಕು ಗಡಗಡ ಗಡಗಡ ಅಂತ ಹೆದರ್ಕೊಂಡು ಅಲ್ಲಿಂದ ಓಡೋಗಿ ಅಟ್ಟದ ಮೇಲೆ ಹತ್ತಿ ಕುತ್ಕೊಳತ್ತೆ. ಆಮೇಲೆ ಬೆಕ್ಕೇನ್ ಮಾಡತ್ತೆ ರಾಕ್ಷಸನ ಹತ್ರ, ನೀನು ಕಡಿಮೆವನಲ್ಲ ಮಾರಾಯ, ಸಿಂಹ ಆಗಿ ಬದಲಾಗ್ಬಿಟ್ಟಿಯಲ್ಲ. ಸಿಂಹ ಏನೋ ಆದೆ, ನೀನು ದೊಡ್ಡ ಪ್ರಾಣಿ ಏನೋ ಆದೆ, ಆದ್ರೆ ನನಗೊಂದು ಡೌಟ್ ಇದೆ, ನಿನ್ನ ಹತ್ರ ಚಿಕ್ಕ ಚಿಕ್ಕ ಪುಟಾಣಿ ಪ್ರಾಣಿ ಆಗಕ್ಕಾಗತ್ತಾ ಅಂತ ಕೇಳತ್ತೆ. ಯಾವ ಪ್ರಾಣಿ ಆಗ್ಬೇಕು ನಿನಗೆ ಹೇಳು ಅಂತಾನೆ. ಒಂದು ಇಲಿ ಆಗು ನೋಡೋಣ ಅಂತ ಹೇಳತ್ತೆ. ಅಷ್ಟೇ ಹೇಳಿದ್ದೆ ತಡ ನಮ್ಮ ರಾಕ್ಷಸ ಮಹಾರಾಜ ಏನ್ ಮಾಡ್ತಾನೆ, ಒಂದು ಪುಟಾಣಿ ಇಲಿಯಾಗಿ ಅನ್ಕೊಂಡು ಬದಲಾಗ್ಬಿಡ್ತಾನೆ. ಅಷ್ಟು ಮಾಡಿದ್ದೆ ತಡ ಬೆಕ್ಕೇನ ಏನ್ ಮಾಡಿರ್ಬೋದು ಹೇಳು, ಗೆಸ್ ಮಾಡು ನೋಡೋಣ. ನಾನು ತೋರಿಸ್ತೀನಿ. ತೋರಿಸ್ತೀಯಾ? ಎಕ್ಸಾಕ್ಟ್ಲಿ, ಬೆಕ್ಕೇನ್ ಮಾಡತ್ತೆ, ಸೊಯ್ ಅಂತ ಇಲಿ ಮೇಲೆ ಜಂಪ್ ಮಾಡ್ಬಿಟ್ಟು ಇಲಿನ ಗುಳುಂ ಸ್ವಾಹ ಅಂತ ತಿಂದು ಬಿಡತ್ತೆ. ಸೊ ಅಲ್ಲಿಗೆ ರಾಕ್ಷಸನ್ ಕತೆ ಏನಾಯ್ತು ಸಾಮಾನ್ಯ, ರಾಕ್ಷಸ ಗುಳುಂ ಸ್ವಾಹ ಡಮಾರ್. ಅದು ಬೆಕ್ಕು ಕಚ್ತವನ್ನ, ಬೆಕ್ಕು ಕಚ್ಚಿ ತಿಂದು ಹಾಕ್ಬಿಡ್ತು ಅವನ್ನ. ಸರಿನಾ, ಅಷ್ಟಾಗಿದೆ ಬೆಕ್ಕೇನ್ ಮಾಡತ್ತೆ, ಸ್ಟೈಲಿಶ್ ಆಗಿ ಅದೇ ಒಬ್ಬಿಸ್ಕೊಂಡು ಆ ಮಹಾರಾಜನ ಅರಮನೆಯಿಂದ ಆಚೆ ಕಡೆ ಬರುತ್ತೆ. ಅಲ್ಲಿ ರಾಕ್ಷಸಂದೆಲ್ಲ ಸೇವಕರು ಇರ್ತಾರೆ. ಅವನೆಲ್ಲರನ್ನು ಅವರು ರಾಕ್ಷಸರ ಅಲ್ಲ ಅವನು ಆ ರಾಕ್ಷಸ ಜನರನ್ನೆಲ್ಲ ಹೆದರ್ಸಿ ಸೇವಕರನ್ನಾಗಿ ಮಾಡಿಟ್ಕೊಂಡಿರ್ತಾನೆ. ಆಯ್ತಾ, ಅವ್ರಿಗೂ ಸಾಕಾಗಿ ಹೋಗಿರತ್ತೆ ಈ ರಾಕ್ಷಸನ್ ಕಾಟ ತಡಿಯಕ್ಕೆ ಆಗ್ತಾ ಇರಲ್ಲ. ಸರಿ, ಬೆಕ್ಕು ಹೊರಗಡೆ ಬಂದು ಏನ್ ಹೇಳತ್ತೆ, ನಿಮ್ ರಾಕ್ಷಸ ಮಹಾರಾಜ ನನ್ನ ಹೊಟ್ಟೆ ಒಳಗಡೆ ಇದ್ದಾನೆ, ಅವನನ್ನ ತಿಂದು ಹಾಕ್ಬಿಟ್ಟೆ, ಇನ್ನು ಮೇಲೆ ನಿಮ್ಗೆ ಯಾವ ತೊಂದರೆನೂ ಇಲ್ಲ. ಯಾಕೆ ಹೇಳಿ, ಯಾಕಂದ್ರೆ ಒಬ್ಬ ಹೊಸ ಮಹಾರಾಜ ನಿಮ್ಮನ್ನ ನೋಡ್ಕೊಳ್ಳೋದಕ್ ಬರ್ತಿದ್ದಾನೆ, ಅವನೇ ಅಮರಾವತಿ ಮಹಾರಾಜ ಅಂತ ಹೇಳ್ಬಿಟ್ಟು ಆ ಸೇವಕರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಡತ್ತೆ. ಅವ್ರಿಗೆಲ್ಲ ಖುಷಿ ಆಗತ್ತೆ, ಹಬ್ಬ ಅಂತೂ ಈ ರಾಕ್ಷಸನಿಂದ ಮುಕ್ತಿ ಸಿಕ್ತಲ್ಲ, ಅಷ್ಟು ಸಾಕಪ್ಪ ಅನ್ಕೊಂಡು ಅವರೆಲ್ಲ ಈ ಬೆಕ್ಕು ಹೇಳಿದ್ದನ್ನೆಲ್ಲ ಕಿವಿ ಕೊಟ್ಟು ಕೇಳಿಸ್ಕೊಂತಾರೆ. ಸರಿನಾ, ಅಷ್ಟೊತ್ತಿಗೆ ಏನಾಗತ್ತೆ, ಎಂಟ್ರಿ ಕೊಡ್ತಾನೆ. ಸರಿನಾ, ವಿತ್ ಆ ಬೆಕ್ಕಿಂದು ಕಿರಿ ಯಜಮಾನ ಜೊತೆಗೆ ರಾಜ್ಕುಮಾರಿ. ಜನರ ಜೊತೆ ಮಹಾರಾಜ ಅಲ್ಲಿ ಬಂದು ಇಳಿತಾನೆ. ಅವ್ನು ಬರ್ತಾ ಇದ್ದಂಗೆನೆ ಬೆಕ್ಕು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿರತ್ತಲ್ಲ, ಅದೇ ಪ್ರಕಾರ ಸೇವಕರೆಲ್ಲ ಅವ್ರಿಗೆಲ್ಲ ಒಳ್ಳೆ ವೆಲ್ಕಮ್, ಗ್ರ್ಯಾಂಡ್ ವೆಲ್ಕಮ್ ಕೊಡ್ತಾರೆ. ಅಷ್ಟಾಗಿದ್ದೆ ತಡ ಮಹಾರಾಜ ಫುಲ್ ಖುಷಿ ಆಗ್ಬಿಡ್ತಾನೆ. ಸೊ ಮಹಾರಾಜಂಗೆ ಏನಾಗತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಎಂತ ಚಂದ ಇದು, ಭಯಂಕರವಾದ ಅರಮನೆ ಅಲ್ಲ, ನನ್ನ ಅರಮನೆನೂ ಇಷ್ಟು ಚಂದ ಇಲ್ಲ, ಎಷ್ಟು ಭವ್ಯವಾಗಿದೆ, ಎಷ್ಟು ಸಖತ್ತಾಗಿದೆ ಅರಮನೆ, ಹೊಲ ಗದ್ದೆ ಎಲ್ಲ ಒಳ್ಳೆ ಚೆನ್ನಾಗಿದೆ, ಇವನು ತುಂಬಾ ಯೋಗ್ಯವಾದ ವರ ಅಂತ ಅನ್ಕೊಂತಾನೆ. ಅದೇ ಪ್ರಕಾರ ಅವನೇನ್ ಮಾಡ್ತಾನೆ, ತಡ ಮಾಡದೆ ಮ್ಯಾರೇಜ್ ಪ್ರಪೋಸಲ್ಲೇ ಕೊಟ್ಬಿಡ್ತಾನೆ ನಮ್ಮ ಬೆಕ್ಕಿನ ಕಿರಿ ಯಜಮಾನಂಗೆ. ನೋಡು, ನಂಗೆ ನಿನ್ ಬಗ್ಗೆ ತುಂಬಾ ಖುಷಿಯಾಗಿದೆ, ಹಾಗಾಗಿ ನಿನಗೆ ಏನೂ ತೊಂದರೆ ಇಲ್ಲ ಅಂದ್ರೆ, ನಿನಗೂ ಒಪ್ಪಿಗೆ ಇದೆ ಅಂತ ಆದ್ರೆ ನನ್ನ ಮಗಳು ಒಪ್ಪಿಗೆನೂ ಪಡೆದ್ಬಿಟ್ಟು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಬೆಕ್ಕಿನ ಕಿರಿ ಯಜಮಾನ ಏನಂತಾನೆ, ಅವನು ಕೂಡ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ. ಖುಷಿಯಿಂದ ಈ ಮಹಾರಾಜ ಹೇಳಿದ್ನಲ್ವಾ, ಆ ಮಾತಿಗೆ ಒಪ್ಕೊಂಡು ಸರಿ ನಂದು ಒಪ್ಪಿಗೆ ಇದೆ ಅಂತ ಹೇಳಿದ್ಮೇಲೆ ಮಹಾರಾಜ ತಡ ಮಾಡದೆ ಈ ಬೆಕ್ಕಿನ ಕಿರಿ ಯಜಮಾನಂಗೆ ಮತ್ತೆ ಅವನ ಮಗಳಿಗೆ ಮದುವೆ ಮಾಡ್ತಾನೆ. ಸೊ ಆಮೇಲೆ ಏನಾಗುತ್ತೆ, ಈ ಅಮರಾವತಿ ಮಹಾರಾಜ ಏನಿದಾನಲ್ವಾ, ಅಂದ್ರೆ ಬೆಕ್ಕಿನ ಕಿರಿ ಯಜಮಾನ ಸಾಮಾನ್ಯ ರೈತನ ಮಗನಾಗಿದ್ದವನು ಇವಾಗ ಒಂದು ಅಮರಾವತಿ ಮಹಾರಾಜ ಆಗಿ ಅವನ ಮುಂದಿನ ಜೀವನನ ಆರಾಮಾಗಿ ಅವನ ಹೆಂಡತಿ ಜೊತೆಲಿ ಆ ಅರಮನೆಯಲ್ಲಿ ಕಳಿತಾನೆ. ಈಗ ಅವನು ಅರಮನೆಗೆ ಮಂತ್ರಿ ಯಾರಾಗಿರ್ಬೋದು ಹೇಳಿ ನೋಡೋಣ? ಬೆಕ್ಕು. ಎಕ್ಸಾಕ್ಟ್ಲಿ, ಬೆಕ್ಕಿನ ಜಾಣ್ಮೆ ಕಡಿಮೆನಾ? ಸೊ ಬೆಕ್ಕು ಅವನ ಅರಮನೆಯಲ್ಲಿ ಮಂತ್ರಿಯಾಗಿ ಮುಂದುವರಿಯುತ್ತೆ. ಹಂಗೆ ಅವನು ಖುಷಿಯಿಂದ ಆರಾಮಾಗಿ ಒಳ್ಳೆ ಜೀವನನ ಸಾಗಿಸ್ಕೊಂಡು ಹೋಗ್ತಾನೆ. ಸೊ ಇಲ್ಲಿಗೆ ಅಮರಾವತಿ ಮಹಾರಾಜನ ಕತೆ ಮುಗಿಯತ್ತೆ. ಸೊ ಏನನ್ನಿಸ್ತು ಕತೆ ಬಗ್ಗೆ? ಮೊಮ್ಮಮ್ಮ, ನಾನ್ ನೋಡಕ್ ಟಾಮ್ ಅಂಡ್ ಜೆರಿನಲ್ಲಿ ಈ ಬೆಕ್ಕು ಫುಲ್ ದಡ್ಡ, ಆದ್ರೆ ಈ ಕತೆ ನೋಡಿದ್ರೆ ಉಲ್ಟಾ ಫುಲ್ ಹಿಂಗೆ ಬೆಕ್ಕು ಫುಲ್ಲು ಹುಷಾರಿ ಅಲ್ವಾ? ಸೊ ಹೆಂಗೆ ಬೆಕ್ಕಿನ ಜಾಣ್ಮೆ ಭಯಂಕರ ಅಲ್ವಾ? ನಮ್ಗ್ ಬ್ರೇನ್ ಇದ್ರೆ ಅದಕ್ಕೆ ಈ ಡೈಮಂಡ್ ರಾಜ